ಬಟ್ ಅದು ತುಂಬಾ ಅಗ್ಲಿ ಆಗಿ ಟರ್ನ್ ಆಗ್ಬಿಟ್ಟಿದೆ. ಅಂಡ್ ಆಫ್ ಕೋರ್ಸ್ ಅದು ನನ್ನ ಕರಿಯರ್ಗೆ ಎಫೆಕ್ಟ್ ಆಗೇ ಆಗುತ್ತೆ ಮ್ಯಾಮ್. ಅದು ಮುಂದಕ್ಕೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಐ ಆಮ್ ಶೋರ್ ಎವ್ರಿಬಡಿ ಆರ್ ಸಪೋರ್ಟಿವ್. ಇವಾಗ್ಲೂ ಕೂಡ ನಂಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಮೀಡಿಯಾದಾಗ್ಲಿ, ಲಾ ಆಗ್ಲಿ, ಪೊಲೀಸ್ ಅವರಾಗ್ಲಿ. ಬಟ್ ಹೋಪ್ಫುಲಿ ನನ್ನ ಸುತ್ತಮುತ್ತ ಕೆಲಸ, ನನ್ನ ಕೆಲ್ಸಕ್ಕೋಸ್ಕರ ನಾನು ಜ್ಞಾಪಕ ಇಟ್ಕೊಂಡು ಈ ಒಂದು ಇನ್ಸಿಡೆಂಟ್ ನ ಜ್ಞಾಪಕ ಇಟ್ಕೊಂಡು ಅದು ಎಫೆಕ್ಟ್ ಆಗದೆ ಇದ್ರೆ ಒಳ್ಳೇದು ಅನ್ಸುತ್ತೆ. ಮತ್ತು ನೀವು ಈ 100 ಮಾತ್ರೆ ತೆಗೆದುಕೊಂಡಿದ್ರಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಯಾವಾಗ ನೀವು ಟ್ಯಾಬ್ಲೆಟ್ ತೆಗೆದುಕೊಂಡಾಗ? ಅವರೇ ಬಂದು ಲಾಸ್ಟ್ ಇಯರ್. ಹಾಂ, ಅವರೇ ಬಂದು ಅಡ್ಮಿಟ್ ಮಾಡಿದ್ರಾ ನಿಮ್ಮನ್ನು? ಹೌದು ಮ್ಯಾಮ್. ಓಕೆ. ಅಡ್ಮಿಟ್ ಮಾಡಾದ್ಮೇಲೆ ಏನೋ ನೀವು ಪೊಲೀಸ್ನವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡಬೇಡ ಅಂತ ಎಲ್ಲ ಬೆದರಿಕೆ ಹಾಕಿದ್ರಂತೆ, ಹೌದಾ? ಬೆದರಿಕೆ ಹಾಕಿರ್ಲಿಲ್ಲ, ಬಟ್ ಅದೇ ಏನು ಬೇಡ, ಇದು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ಲಿ ಅಂತ. ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ದಯವಿಟ್ಟು ಅಟ್ಲೀಸ್ಟ್ ಇದಾದ್ಮೇಲೆ ನನ್ನ ವಿಷಯಕ್ಕೆ ಬರಬೇಡ, ಬಿಟ್ಬಿಡು. ನಾನು ನಿನ್ ಜೊತೆ ಅಂದ್ರೆ ನಾನು ಸಾಯಕ್ ರೆಡಿ ಇದೀನಿ, ಬಟ್ ನಿನ್ ಜೊತೆ ಇರಕ್ ರೆಡಿ ಇಲ್ಲ ಅಂದ್ರೆ ಅಷ್ಟು ನನಗ್ ಬೇಡ ನೀನು ಅಂತ ಹೇಳಿದೀನಿ. ಬಟ್ ಅದನ್ನ ಅವರು ಅವತ್ತನೇ ಅವ್ರು ಆಕ್ಚುಲಿ ಅಲ್ಲಿ ನಂಗೆ ಅಸಾಲ್ಟ್ ಮಾಡಿದ್ದು ಹಾಸ್ಪಿಟಲ್ ಅಲ್ಲಿ. ಇಸ್ ನಾಟ್ ರೆಡಿ ಟು ಟೇಕ್ ದಟ್. ನಾನು ಅವ್ರಿಗೆ ಹೇಳ್ತಿದ್ದೆ ದಟ್ ನಾನು ಐ ಆಮ್ ರೆಡಿ ಟು ಡೈ, ಬಟ್ ನಾನು ನಿನ್ ಜೊತೆ ಇರಕ್ ರೆಡಿ ಇಲ್ಲ, ನಂಗೆ ಇಷ್ಟ ಇಲ್ಲ, ಐ ಡೋಂಟ್ ವಾಂಟ್. ಇದು ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಇನ್ನು ನಾವ್ ಇದ್ ಜೊತೆಲಿ ಇದ್ರೂ ಕೂಡ ಇದು ಚೆನ್ನಾಗಿರಲ್ಲ, ನಮ್ ಫ್ಯೂಚರ್ ಚೆನ್ನಾಗಿರಲ್ಲ, ಬಿಕಾಸ್ ತುಂಬಾ ಒಂದು ಬಿಟರ್ನೆಸ್ ಶುರು ಆಗ್ಬಿಟ್ಟಿದೆ ನಮ್ ಇಬ್ಬರ ಮಧ್ಯೆ. ಸೊ ಬೇಡ ಅಂತ ಹೇಳಿದಾಗ ಹಿ ಗಾಟ್ ವೆರಿ ಅಗ್ರೆಸಿವ್. ನಿನ್ ಫೋನ್ ಬೇಕು, ಯಾರ ಜೊತೆ ಮಾತಾಡ್ತಿದ್ಯಾ, ನಾನು ನಿನ್ ಫೋನ್ ನೋಡ್ಬೇಕು, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ ಅಂತ. ICU ಇರ್ಬೇಕಾದ್ರೆ ಅವ್ರು ನನ್ನ ಮೇಲೆ ಅಸಾಲ್ಟ್ ಮಾಡಿದ್ರು ಮ್ಯಾಮ್. ಈಗ ಮ್ಯಾಮ್, ಈ ಪರಿಚಯ ಆದಮೇಲೆ, ಪ್ರೀತಿ ಅಂತ ಆದಮೇಲೆ, ಈ ರಿಲೇಷನ್ಶಿಪ್ಪಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದಷ್ಟು ಸಿನಿಮಾಗಳ ಆಫರ್ ಬಂದೇ ಬರುತ್ತೆ. ಸೊ ಆ ಆಫರ್ ಬಂದಾಗ, ಯಾಕೆಂದರೆ ಅದು ಎಲ್ಲೂ ಕೂಡ ಬಹಿರಂಗ ಆಗಿರಲಿಲ್ಲ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ, ಮತ್ತೊಂದು ಮಗದೊಂದು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದು ನಿಮ್ಮಿಬ್ಬರ ಜೊತೆಲೇ ಮಾತ್ರ ಇತ್ತೇ ಹೊರತು ಹೊರ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಸಿನಿಮಾ ಆಫರ್ ಬಂದಾಗ ಈ ಸಿನಿಮಾ ಬೇಡ, ಆ ಸಿನಿಮಾ ಬೇಡ ಅಂತ ಏನಾದರೂ ಅವರು ಹೇಳ್ತಾ ಇದ್ರಾ ಅಂತ? ಮ್ಯಾಮ್ ಆ ಥರ ಇಲ್ಲ, ಬಟ್ ಅಫ್ಕೋರ್ಸ್ ಅವ್ರು ಕೆಲಸ ಮಾಡೋದು ಬೇಡ, ನಾನೇ ಇದ್ದೀನಿ, ನನಗೆ ಎಲ್ಲ ಇದೆ, ನೀನೇನ ಕೆಲಸ ಮಾಡ್ತೀಯಾ, ಈ ರೀತಿಲಿ ಇತ್ತು. ನಾನು ಡೆಫಿನೆಟ್ಲಿ ಆ ಟೈಮಲ್ಲಿ ನನ್ನ ಕೆಲಸನೇ ಮಾಡ್ತಾ ಇರ್ಲಿಲ್ಲ, ಕೆಲವೊಂದು ಕ್ಯಾಂಪೇನ್ಸ್ ಮಾಡ್ಕೊಂಡಿದ್ದೆ. ಸೊ ಆಬ್ವಿಯಸ್ಲಿ ನನ್ನ ಕೆಲಸ ಏನಕ್ಕೆ ನೀನು ಕೆಲಸ ಮಾಡಬೇಕು, ನನ್ನ ಹತ್ರನೇ ಎಲ್ಲ ಇದೆ, ನೀನು ನನ್ನ ಬಿಸ್ನೆಸ್ ನೋಡ್ಕೋಬಹುದು, ನೀನು ನನ್ನ ನೋಡ್ಕೋಬಹುದು, ನನ್ನ ಹತ್ರನೇ ಇದೆ, ನೀನು ಹೋಗ್ಬಿಟ್ಟು ಹೊರಗಡೆ ಕೆಲಸ ಮಾಡ್ಬೇಕಾ, ನನ್ನ ಹತ್ರ ಇಷ್ಟ ಇರ್ಬೇಕಾದಂತ ಈ ಥರ ಎಲ್ಲ ಡೆಫಿನೆಟ್ಲಿ ಮಾತಾಡಿದ್ದಾರೆ. ಈಗ ಈ ಅರವಿಂದ್ ಅವರ ಕುಟುಂಬ ನಿಮ್ಮ ಜೊತೆ ಹೇಗಿತ್ತು? ನಿಮ್ಮನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇತ್ತು? ನಿಮ್ಮ ಜೊತೆ ಚೆನ್ನಾಗಿದ್ರಾ? ಅವರು ಯಾರ್ಯಾರಿದ್ರು ಅವ್ರ ಕುಟುಂಬದಲ್ಲಿ ಅಂತ? ಅವ್ರ ಅಮ್ಮ ಮ್ಯಾಮ್, ಅವ್ರ ಸಿಸ್ಟರ್ ನಂಗೆ ಅಷ್ಟು ಗೊತ್ತಿಲ್ಲ. ಅವ್ರ ಅಮ್ಮನ ಆಕ್ಚುಲಿ ನಾನು ಅಂದ್ರೆ ಯಾವ್ದಾದ್ರು ಫಂಕ್ಷನ್ ಅಲ್ಲಿ 1-2 ಸತಿ ನೋಡಿದೀನಿ ಹೊರತು ನನಗೆ ಅಷ್ಟು ಪರಿಚಯ ಇರ್ಲಿಲ್ಲ. ಅವ್ರ ಪರಿಚಯ ಅಂದ್ರೆ ನಾನು ಅವ್ರ ಜೊತೆ ಮಾತಾಡಿದ್ದೇನೆ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ. ಇನ್ಫ್ಯಾಕ್ಟ್ ನಾನು ಅವರೊಂದು ಹೆಣ್ಣು, ಸೊ ಅಂದ್ರೆ ಈ ಒಂದು ಸಿಚುವೇಶನ್ ನಂಗೆ ನಡೀತಾ ಇದೆ ಅಂತ ಹೋಗ್ಬಿಟ್ಟು ಹೇಳ್ಕೊಂಡ್ರೆ ಅವ್ರಿಗೆ ಅರ್ಥ ಮಾಡಿಸಿ ಅವ್ರೊಂದು ಮಗನ್ನ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೋಗಿದೆ. ಬಟ್ ಆಬ್ವಿಯಸ್ಲಿ ಅವ್ರ ಮಗನ ತಾಯಿ ಅವರು ಡೆಫಿನೆಟ್ಲಿ ಅವ್ರ ಪರವಾಗಿ ಇದ್ರು. ಇನ್ಫ್ಯಾಕ್ಟ್ ನಾನೇನೆ ಇನ್ಸಿಸ್ಟ್ ಮಾಡಿದ್ದು ಅವ್ರ ಜೊತೆ ಮಾತಾಡ್ಬೇಕು, ಬಿಕಾಸ್ ಪ್ರಾಬಬ್ಲಿ ಅವ್ರು ನನ್ನ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಬೇಡ ಹೋಗ್ಬೇಡ ಅಲ್ಲಿಗೆ ಮಾತಾಡ್. ನಾನು ಇನ್ಫ್ಯಾಕ್ಟ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಡೈರೆಕ್ಟ್ ಅವ್ರ ಅಮ್ಮನ್ ಮೀಟ್ ಮಾಡಕ್ ಹೋಗಿ, ನಾನು ಎಲ್ಲೂ ಹೋಗಿಲ್ಲ. ಬಿಕಾಸ್ ಅವರ ನನ್ನ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೋಬಹುದು, ಅವ್ರೊಂದು ಹೆಣ್ಣು, ಸೊ ಏನಕ್ ನಾನು ಬೇಡ ಅಂತ ಇದೀನಿ ಅಂತ ಅರ್ಥ ಮಾಡ್ಕೊಬಹುದು ಅಂತ ಹೋಗ್ಬಿಟ್ಟು ಹೇಳಿದ್ದೆ. ಬಟ್ ಐ ಡೋಂಟ್ ಬ್ಲೇಮ್ ಹರ್, ಬಿಕಾಸ್ ಆಫ್ ಕೋರ್ಸ್ ಅವರೊಂದು ತಾಯಿ ಅವ್ರ ಮಗನ್ ಸೈಡ್ ಅಲ್ಲೇ ಇರ್ತಾರೆ. ಬಟ್ ಅದು ಬಿಟ್ಟು ನಂಗೆ ಯಾರು ಅವ್ರ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ನಂಗೆ ಗೊತ್ತಿದ್ರು ಹೊರತು ನನಗೆ ಫ್ಯಾಮಿಲಿಯಲ್ಲಿ ಅವ್ರ ಅಣ್ಣ ಒಬ್ರು ನನ್ಗೆ ಗೊತ್ತಿದ್ರು, ತುಂಬಾ ಕ್ಲೋಸ್ ಆಗಿದ್ರು ಅಂಡ್ ತುಂಬಾ ಒಳ್ಳೆಯವರಾಗಿದ್ರು ಕೂಡ. ಇನ್ಫ್ಯಾಕ್ಟ್ ಇದೆಲ್ಲ ಆಗ್ಬೇಕಾದ್ರೂ ಅವರು ನನ್ಗೆ ಹೇಳಿದ್ರು, ಬೇಡ ಬಿಟ್ಬಿಡು, ನೀವಿಬ್ರು ಜೊತೆಲಿ ಇರೋದು ಒಳ್ಳೇದಲ್ಲ ಅಂತಾನೆ ಅವರು ನನ್ಗೆ ಹೇಳಿದ್ದು, ಸಜೆಸ್ಟ್ ಮಾಡಿದ್ರು ಅವ್ರನ್ನ. ಅದು ಬಿಟ್ಟು ಬೇರೆ ಯಾರು ಇಲ್ಲ ಮ್ಯಾಮ್ ಪರಿಚಯ. ಈಗ ಅರವಿಂದ್ ಜೊತೆ ಮದ್ವೆ ಆಗೋದಕ್ಕೆ ನೀವು ಕೂಡ ಒಪ್ಕೊಂಡಿದ್ರಿ, ಅವ್ರ ಮನೆಯವರು ಅವರು ಕೂಡ ಒಪ್ಕೊಂಡಿದ್ರು, ಬಟ್ ನಿಮ್ಮ ಅವ್ರ ಮನೆಯವರೆಗೂ ಎಲ್ಲ ವಿಷಯನೂ ಹೋಗಿರ್ಲಿಲ್ಲ ಮ್ಯಾಮ್. ಓಕೆ, ಮನೆಗೂ ಹೋಗಿರ್ಲಿಲ್ಲ. ನೀವಿಬ್ರೇ ಡಿಸೈಡ್ ಮಾಡಿದ್ದ ಮದ್ವೆ ಆಗೋಣ? ಡಿಸೈಡ್ ಮಾಡಿದ್ವಿ ಅಂದ್ರೆ ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಮ್ಯಾಮ್, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಷ್ಟೇ. ನೀವ್ ಹೇಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಿಮ್ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಹಾಗೆ ಡಿಸ್ಕಸ್ ಮಾಡಿದ್ವಿ ಮ್ಯಾಮ್. ಸಾರಿ ನೋಡಿ, ನಿಮ್ಮ ರಿಲೇಶನ್ಶಿಪ್ಪು ಮೊದಲಿಗೆ ಶುರುವಾದಾಗ ಎಲ್ಲವೂ ಚೆನ್ನಾಗಿತ್ತು, ಆನಂತರ ಅದು ಸ್ವಲ್ಪ ಲಿಮಿಟೇಷನ್ಸ್ ಕ್ರಾಸ್ ಮಾಡಿ ಅವ್ರು ಮಾತಾಡೋದು ಎಲ್ಲವೂ ಕೂಡ ಆಯಿತು, ಓಕೆ ಒಪ್ಕೊಳ್ಳೋಣ. ಬಟ್ ಆದರೆ ನೀವು ಅಷ್ಟು ಸುಂದರವಾಗಿದ್ದೀರಿ ನೋಡೋಕ್ಕೆ, ಇನ್ನೂ ಯಂಗ್ ಏಜ್ ನಿಮಗೆ, ಅವ್ರು ನೋಡೋಕ್ಕೆ ಸ್ವಲ್ಪ ಏಜ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂತ?
ಮ್ಯಾಮ್ ಇದೇ ಆಕ್ಚುಲಿ ಐ ಥಿಂಕ್ ಇದರಿಂದನೇ ಎಲ್ಲಾರ್ದು ಒಂದು ನರೇಷನ್ ರಾಂಗ್ ಅಂತ ನಾನು ಇವಾಗ್ಲೂ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನನಗೆ ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ನನ್ನ ಪ್ರೀತಿನ ನಂಬೋಳು ಮ್ಯಾಮ್. ಐ ಬಿಲೀವ್ ಇನ್ ಲವ್. ಐ ಫೀಲ್ ಲೈಕ್ ದೆರ್ ಇಸ್ ಪ್ಲೇಸ್ ಫಾರ್ ಟ್ರೂ ಲವ್ ಇನ್ ದ ವರ್ಲ್ಡ್. ಈ ಇನ್ಸಿಡೆಂಟ್ ನಡೀತಾ ಇರ್ಬೇಕಾದ್ರೂ ನಡೆದಾದ್ಮೇಲೆ ನಾನು ಇದೇ ಹೇಳಿದ್ದು. ನಾನು ಲುಕ್ಸ್ ಅಥವಾ ಅದನ್ನೆಲ್ಲ ನಾನು ಆಕ್ಚುಲಿ ತಲೆಯಲ್ಲಿ ಇಟ್ಕೊಳ್ಳೋ. ಯಾರು ನಾನು ತುಂಬಾ ಪ್ರೀತಿಲಿ ನೋಡ್ಕೊಂಡ್ರೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಾನು ಬೇರೆ ಯಾವ್ದು ತಲೆಯಲ್ಲಿ ಇಟ್ಕೊಳ್ಳಲ್ಲ ಮ್ಯಾಮ್. ಬಟ್ ನಾವು ಐ ಫೀಲ್ ಲೈಕ್ ನಾನು ಎಲ್ಲಾನು ಯೋಚನೆ ಮಾಡ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅಂಡ್ ಒಂದೊಂದ್ಸತಿ ನನ್ಗೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ನಂಗೆ ಇವಾಗ ಅನಿಸ್ತಾ ಇದೆ, ಇಷ್ಟೆಲ್ಲ ಅನ್ಭವಿಸಕ್ಕಿಂತ ಪ್ರಾಬ್ಲಮ್ ಅವ್ನ ಜೊತೆ ಇದ್ದು ಸತ್ತೋಗಿದ್ದೆ ಬೆಟರ್ ಏನಾಗ್ತಾ ಇತ್ತು, ಸತ್ತೋಗ್ಬಿಡ್ತಿದ್ನು, ಇನ್ನೂ ಏನೋ ಆಗ್ಬಿಡ್ತಿದ್ನು. ಬಟ್ ಅವ್ನ್ ರಿಜೆಕ್ಟ್ ಮಾಡಿದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು. ಅವ್ನ ಜೊತೆಲೇ ಇದ್ದು ಬಿಡ್ಬೇಕಾಗಿತ್ತು, ಕಷ್ಟನೋ ಸುಖನೋ ಅಂತ ಅನ್ಸ್ತಾ ಇದೆ ಮ್ಯಾಮ್.